ಇಲ್ಲಿ ಬರೋದರಿಂದ ಒಳ್ಳೆ ವಿಚಾರಗಳನ್ನು ಹೆಚ್ಚಾಗಿ ತಗೊಳ್ಬೋದು ಮತ್ತು ವಿದ್ಯಾರ್ಜನೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಅಂತ ಹೇಳ್ಬೋದು. ಓಕೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಲತಾ. ಇಟ್ಕೊಳ್ಳಿ, ಅದು ಅದಕ್ಕೆ ಇಟ್ಕೊಳ್ಳಿ ಮೇಡಮ್. ಲತಾ ಅಂತ. ಓಕೆ, ನೀವು ಇಲ್ಲಿ ಏನಾಗಿದ್ದೀರಾ ಮೇಡಮ್? ನಾವಿಲ್ಲಿ ಮೇಲ್ವಿಚಾರಕಿ. ಮೇಲ್ವಿಚಾರಕ್ಕೆ ಆಗಿದ್ದೀರಾ. ಎಷ್ಟು ದಿನ ಆಯ್ತು ಮೇಡಮ್ ಈ ಗ್ರಂಥಾಲಯ ಓಪನ್? ಇದು 2002ರಲ್ಲಿ ಓಪನ್ ಆಗಿರೋದು. 2002ರಲ್ಲಿ ಸೊ ಓಪನ್. ನಾನು ಜಾಯ್ನ್ ಆಗಿದ್ದು 2007ರಲ್ಲಿ. 2007ರಲ್ಲಿ ಸೊ ಜಾಯ್ನ್ ಆಗಿದ್ದೀರಾ. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮೇಡಮ್? ಬೆಳಿಗ್ಗೆ 9ರಿಂದ 1, ಸಾಯಂಕಾಲ 3ರಿಂದ 6. 3ರಿಂದ 6. ಥ್ಯಾಂಕ್ಸ್ ಸೊ ಮಚ್. ಓಕೆ. ನೋಡಿ ಇವ್ರನ್ನ ನೋಡಿ ಸ್ನೇಹಿತರೆ, ಭಾರತದ ಗ್ರಂಥಾಲಯ ಪಿತಾಮಹ ಸೊ ಡಾಕ್ಟರ್ SR ರಂಗನಾಥ್ ಅವರು ಸರ್ ಹುಟ್ಟಾಕಿರೋದು 1992ರಿಂದ 1972 ಗಂಟ. ಓಕೆ, ಆ ಅವಧಿಯಲ್ಲಿ ಗ್ರಂಥಾಲಯನ ಹುಟ್ಟಾಕಿದ್ದಾರೆ. ನೋಡಿ, ಇವಂಥನ್ನ ನಾವು ಆದರ್ಶವಾಗಿ ತಗೋಬೇಕು. ನಾವು ಯಾರನ್ನೋ ತುಂಬ ಆದರ್ಶವಾಗಿ ತೆಗೆದುಕೊಳ್ತೀವಿ. ಸೊ ಈ ಬುಕ್ಗಳನ್ನ ಅಂದರೆ ಇವತ್ತು ಎಲ್ಲರಿಗೂ ಓದಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ. ಸೊ ದುಡ್ಡು ಇರೋದಿಲ್ಲ. ಸೊ ಅಂಥ ವ್ಯಕ್ತಿಗಳು ಓದಲಿ, ಅವ್ರ ಜ್ಞಾನನ ಬೆಳೆಸ್ಕೊಳ್ಳಿ ಅಂತ ಹೇಳಿ, ಓಕೆ, ಪ್ರತಿಯೊಬ್ಬರಿಗೂ ಸುದ ಯೂಸ್ಫುಲ್ ಆಗಲಿ ಅಂತ ಹೇಳಿ ಗ್ರಂಥಾಲಯನ ಹುಟ್ಟಾಕಿದ್ದಾರೆ. ಪ್ರತಿಯೊಬ್ಬರು ಸುದ ಬಂದು ಗ್ರಂಥಾಲಯಕ್ಕೆ ನಿಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳಿ. ಮೊಬೈಲು, ಫೇಸ್ಬುಕ್ಕು, ಇಂಟರ್ನೆಟ್ಟಿಂದ ಸೊ ಕಮ್ಮಿಯಾಗಿ ಅಟ್ಲೀಸ್ಟ್ 1 ಅವರ್, ಹಾಫ್ ಆನ್ ಅವರ್ ನಿಮ್ಮ ಟೈಮ್ನ ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ಜ್ಞಾನ ಅನ್ನೋದು ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.